ನಮಸ್ಕಾರ. ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸಿದ್ದಗಂಗಾ ಕ್ಷೇತ್ರದಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಸಿದ್ದಲಿಂಗೇಶ ಶ್ರೀ ಸಿದ್ದಲಿಂಗೇಶ ಎದ್ದು ಬಾ ಎದ್ದೇಳು. ಇತಿಹಾಸ ಪ್ರಸಿದ್ಧ ತುಮಕೂರಿನ ಸಿದ್ದಗಂಗಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ನಡೆದಾಡುವ ದೇವರಾಗಿದ್ದ ಡಾ ಶಿವಕುಮಾರ ಸ್ವಾಮೀಜಿರವರು ಲಿಂಗೈಕ್ಯರಾದ ನಂತರ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮೊದಲ ರಥೋತ್ಸವ ಇದಾಗಿದ್ದು, ಮಂಗಳವಾರ ಮಧ್ಯಾಹ್ನ 12:10ಕ್ಕೆ ಮಠಾಧೀಶ ಸಿದ್ದಲಿಂಗ ಸ್ವಾಮೀಜಿರವರು ಹರಗುರುಜರ ಮೂರ್ತಿಗಳ ಸಮ್ಮುಖದಲ್ಲಿ ಹಿರಿಯ ಶ್ರೀಗಳಂತೆ ರಥದ ಬಲಭಾಗದ ಗಾಲಿಗೆ ತೆಂಗಿನಕಾಯಿ ಒಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವಕ್ಕೂ ಮುನ್ನ ಸಿದ್ದಲಿಂಗೇಶ್ವರ ಸ್ವಾಮಿಯನ್ನ ಶ್ರೀಗಳ ಗುತ್ತಿಗೆ ಬಳಿಗೆ ಕೊಂಡೊಯ್ದು ನಂತರ ರಥದ ಸುತ್ತ 3 ಸುತ್ತು ಸುತ್ತಿದ ನಂತರ ರಥಕ್ಕೆ ಕೂರಿಸಲಾಯಿತು. ನಂತರ ಸಿದ್ದಲಿಂಗ ಸ್ವಾಮೀಜಿಯವರು ರಥದ ಗಾಲಿಗೆ ತೆಂಗಿನಕಾಯಿ ಒಡೆದು ಚಾಲನೆ ನೀಡುತ್ತಿದ್ದಂತೆ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತ ಸಮೂಹದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ನೆತ್ತಿ ಸುಡುವ ಬಿಸಿಲಿನ ಜ್ವಳವನ್ನ ಲೆಕ್ಕಿಸದೆ ಭಕ್ತಾದಿಗಳು ರಥ ಎಳೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ರಥೋತ್ಸವದಲ್ಲಿ ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಅಮೂಲ್ಯ ರಾಕೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ವಂಶಕೃಷ್ಣ, ವಿವಿಧ ಮಠಾಧೀಶರು ಸೇರಿದಂತೆ ಅನೇಕ ಗಣ್ಯರು ಭಕ್ತಾದಿಗಳು ಭಾಗವಹಿಸಿದ್ರು. ಸಿದ್ದಲಿಂಗೇಶ್ವರ ಸ್ವಾಮಿಯನ್ನ ಅಭೂತಪೂರ್ಣ ವಸ್ತ್ರಗಳಿಂದ ಸುವರ್ಣ ಕಲಶದಿಂದ ಧಾರ್ಮಿಕ ಲಾಂಛನಗಳಾದ ಮಕರ, ತೋರಣ, ಕಲಶ, ಕಾನಡೆ, ವಿವಿಧ ಬಗೆಯ ಪುಷ್ಪಮಾಲೆಗಳಿಂದ ಅಲಂಕೃತವಾದ ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ರಥ ಸಾಗಿದ ದಾರಿಯುದ್ದಕ್ಕೂ ನಂದಿ ಧ್ವಜ, ಕರಡಿ ಮಜಲು, ನಾದಸ್ವರ, ವೀರಗಾಸೆ, ಪಟ್ಟಕುಣಿತ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳ ಪ್ರದರ್ಶನ ನೆರೆದಿದ್ದ ಸಹಸ್ರಾರು ಭಕ್ತ ಸಮೂಹವನ್ನು ಆಕರ್ಷಿಸಿತು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀಮಠಕ್ಕೆ ನಾಡಿನ ವಿವಿಧೆಡೆಯಿಂದ ಭಕ್ತಾದಿಗಳ ದಂಡೆ ಹರಿದು ಬಂದಿತ್ತು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀಮಠಕ್ಕೆ ನಾಡಿನ ವಿವಿಧೆಡೆಯಿಂದ ಭಕ್ತಾದಿಗಳ ದಂಡೆ ಹರಿದು ಬಂದಿದ್ದು, ಸುಡು ಬಿಸಿಲನ್ನ ಲೆಕ್ಕಿಸದೆ ರಥೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಂಡಿದ್ದ ಹರಕೆ ತೀರಿಸಲು ರಥಕ್ಕೆ ಬಾಳೆಹಣ್ಣು, ಹೂವು, ದವನ ಎಸೆದು ಭಕ್ತಿ ಸಮರ್ಪಿಸಿದ್ರು. ಶಿವರಾತ್ರಿ ಪ್ರಯುಕ್ತ ಜಾಗರಣೆಗಾಗಿ ನಾಡಿನಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ರಾತ್ರಿಯೇ ಶ್ರೀಮಠಕ್ಕೆ ಆಗಮಿಸಿದ್ದ ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ಹಲವು ಸಂಘ ಸಂಸ್ಥೆಗಳಿಂದ ಪಾನಕ, ನೀರು, ಮಜ್ಜಿಗೆ ವಿತರಿಸಲಾಯಿತು. ತುಮಕೂರಿನ ಹಿರಿಯ ಪತ್ರಕರ್ತ ಹಾಗೂ ನಗೆಮುಕುಳು ಹಾಸ ಮಾಸ ಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕ ಎಚ್ಎಸ್ ರಾಮಣ್ಣ ಕೊನೆಯುಸಿರೆಳೆದಿದ್ದಾರೆ. ತುಮಕೂರಿನ ಹಿರಿಯ ಪತ್ರಕರ್ತ, ನಗೆಮುಕುಳು ಹಾಸ್ಯ ಮಾಸ ಪತ್ರಿಕೆಯ ಸಂಪಾದಕ, ತುಮಕೂರು ವಾರ್ತೆ ದಿನಪತ್ರಿಕೆಯ ಸಂಸ್ಥಾಪಕರಾಗಿ ಎಚ್ಎಸ್ ರಾಮಣ್ಣ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಎಚ್ಎಸ್ ರಾಮಣ್ಣ ಅವರು ಈ ಹಿಂದೆ ಲಘು ಹೃದಯಾಘಾತಕ್ಕೆ ತುತ್ತಾಗಿ ನಗರದ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು. ಆದರೆ ಮಂಗಳವಾರ ಮತ್ತೆ ಹೃದಯಾಘಾತಕ್ಕೆ ತುತ್ತಾಗಿ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. 1982ರಲ್ಲಿ ತುಮಕೂರು ವಾರ್ತೆ ಪತ್ರಿಕೆ ಆರಂಭಿಸಿ ಕ್ರಿಯಾಶೀಲ ಬರಹದ ಮೂಲಕ ಜಿಲ್ಲೆಯಲ್ಲಿ ರಾಮಣ್ಣ ಮನೆ ಮಾತಾಗಿದ್ರು. ನಂತರ ನಗೆಮುಕುಳು ಹಾಸ್ಯ ಮಾಸ ಪತ್ರಿಕೆ ಆರಂಭಿಸಿ ಸದಾಭಿರುಚಿಯ ಹಾಸ್ಯ ಸಾಹಿತ್ಯ ಬರೆದು ಬೇರೆಯವರಿಗೂ ಅವಕಾಶ ನೀಡಿ ಬರಹಗಾರರಿಗೆ ಪ್ರೋತ್ಸಾಹ ನೀಡುತ್ತಿದ್ರು. ಯುವ ಪತ್ರಕರ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಪತ್ರಿಕಾ ರಂಗದಲ್ಲಿ ಚಿರಪರಿಚಿತರಾಗಿ ಹಲವರ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದರು. ರಾಮಣ್ಣ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಸಂದಾಯವಾಗಿದ್ದು, ರಾಜ್ಯದಲ್ಲಿ ಎಲ್ಲೇ ಸಾಹಿತ್ಯ ಸಮ್ಮೇಳನ ನಡೆದರೂ ಅಲ್ಲಿ ತಮ್ಮ ಪ್ರಕಾಶನದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡುತ್ತಿದ್ದರು. ಇಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ಪ್ರಪ್ರಥಮ ರಾಜ್ಯಮಟ್ಟದ ಹಾಸ್ಯ ಸಮ್ಮೇಳನ ನಡೆಸಿದ ಕೀರ್ತಿ ರಾಮಣ್ಣ ಅವರದ್ದು. ಪ್ರತಿ ವಾರ ತಮ್ಮ ಮನೆಯಲ್ಲಿ ಬೆಳದಿಂಗಳ ಕೂಟ ಏರ್ಪಡಿಸುವ ಮೂಲಕ ಹಲವು ಗಣ್ಯರನ್ನ ಕರೆಸಿ ಉತ್ತಮ ವಿಚಾರಧಾರೆಗಳನ್ನು ತಿಳಿಸುವ ಕಾರ್ಯ ಮಾಡುತ್ತಿದ್ದರು. ಇಂತಹ ಹಿರಿಯ ಜೀವಿ ಇದೀಗ ಹೃದಯಾಘಾತಕ್ಕೆ ತುತ್ತಾಗಿ ಕೊನೆಯುಸಿರೆಳೆದಿರುವುದು ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವೇ ಸರಿ.
ಮೃತರು ಪತ್ನಿ ಹಾಗೂ ಓರ್ವ ಪುತ್ರ, ಓರ್ವ ಪುತ್ರಿ ಹಾಗೂ ಅಪಾರ ಬಂಧು ಬಳಗ, ಪತ್ರಿಕಾ ಮಿತ್ರರನ್ನ ಅಗಲಿದ್ದಾರೆ. ರಾಮಣ್ಣರ ನಿಧನಕ್ಕೆ ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ತುಮಕೂರು ಜಿಲ್ಲೆಯ ಪತ್ರಕರ್ತರು ಹಾಗೂ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸರ್ಕಾರದ ದ್ವಂದ್ವ ನಿಲುವು ಖಂಡಿಸಿ ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರ ಮೇಲೆ ಸರ್ಕಾರ ದ್ವಂದ್ವ ನಿಲುವು ತೋರಿದ್ದು, ಇದರಿಂದ ಕ್ವಾರಿ ಮಾಲೀಕರಿಗೆ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ಸರ್ಕಾರ ತನ್ನ ನಿಲುವು ಬದಲಿಸಬೇಕು ಎಂದು ಆಗ್ರಹಿಸಿ ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಜಮಾವಣೆಯಾದ ಮಾಲೀಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಜಿಲ್ಲಾ ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಸಿಎಸ್ ಭಾಸ್ಕರ್ ಮಾತನಾಡಿ, ಕ್ರಷರ್ ಉದ್ಯಮದಲ್ಲಿ ಈಗಾಗಲೇ ನಾವು ಹಲವು ಸಮಸ್ಯೆ ಎದುರಿಸುತ್ತಿದ್ದೇವೆ. ಸರ್ಕಾರದ ನೀತಿಗಳ ತಿದ್ದುಪಡಿಗಾಗಿ ಈಗಾಗಲೇ ಪ್ರತಿಭಟನೆ ಮಾಡಲಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮಾಡಿದಾಗ ಸರ್ಕಾರ ಸಭೆ ನಡೆಸಿ ಬೇಡಿಕೆ ಈಡೇರಿಸುವುದಾಗಿ ತಿಳಿಸಿತು. ಸಭೆ ನಡೆದು ಹಲವು ತಿಂಗಳುಗಳೇ ಕಳೆದಿದ್ದರೂ ಯಾವುದೇ ಕಾನೂನು ತಿದ್ದುಪಡಿ ಮಾಡಿಲ್ಲ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸರ್ಕಾರದ ಕಾಮಗಾರಿಗಳಿಗೆ ಶೇಕಡಾ 95ರಷ್ಟು ಕಟ್ಟಡದ ಕಲ್ಲು ಉಪಯೋಗವಾಗುತ್ತಿದೆ ಎಂಬುದನ್ನು ಅಧಿಕಾರಿಗಳು ಗಮನದಲ್ಲಿ ಇಟ್ಟುಕೊಳ್ಳಬೇಕಿದೆ. ನಾವು ನಿಗದಿತ ಪ್ರಮಾಣದಲ್ಲಿ ರಾಜಧಾನ ಕಟ್ಟುತ್ತಾ ಬಂದಿದ್ದೇವೆ. ಆದರೆ ಏಕಾಏಕಿ ಸ್ಥಳಗಳನ್ನು ಅಳೆದು ಪಟ್ಟು ಹೆಚ್ಚಾಗಿ ರಾಜಧಾನ ನೀಡುವಂತೆ ನೋಟಿಸ್ ಕಳಿಸಲಾಗಿದೆ ಎಂದರು. ಇಲ್ಲಿವರೆಗೆ 3 ಬಾರಿ ಪ್ರತಿಭಟನೆ ಮಾಡಲಾಗಿದೆ. ಅಧಿಕಾರಿಗಳು ಸಚಿವರೊಂದಿಗೆ ಸಭೆ ನಡೆಸಿದ್ದು ನಮ್ಮ 13 ಬೇಡಿಕೆಗಳನ್ನು ಈಡೇರಿಸಲು ಒಪ್ಪಿದ್ರು. ಆದರೆ ಇಲ್ಲಿಯವರೆಗೂ ಯಾವುದೇ ಬೇಡಿಕೆ ಈಡೇರಿಲ್ಲ. ನಮ್ಮ ಉದ್ಯಮದ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸದಿದ್ದರೆ ರಾಜ್ಯಾದ್ಯಂತ ಉತ್ಪಾದನೆ, ಮಾರಾಟ ಮತ್ತು ಸಾಗಾಣಿಕೆ ಸ್ಥಗಿತಗೊಳಿಸಿ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸ್ಪಂದಿಸಿದ ರೀತಿಯಲ್ಲಿ ವರ್ತಿಸಿ ರಾಜ್ಯ ಸರ್ಕಾರ ನಮಗೆ ಯಾವ ತರವಾದ ಅನುಕೂಲನೂ ಮಾಡಿಕೊಟ್ಟಿದೆ. ರಾಜ್ಯಾದ್ಯಂತ ಎಲ್ಲ ಜನ ಸೇರಿ ಒಂದು 15,000 ಜನ ಕರ್ಕೊಂಡು ಹೋಗಿ ಒಂದು ಪ್ರತಿಭಟನೆ ನಾವು ಮಾಡಿದ್ವಿ. ಅದಕ್ಕೆ ಸ್ಪಂದಿಸಿದ ರೀತಿಯಲ್ಲಿ ವರ್ತಿಸಿ ನಿಮಗೆ ನಾವು ಸುಮಾರು ನಿಮ್ಮ ಅನುಕೂಲಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ಯಾವುದು ಒಂದೇ ಒಂದನ್ನು ಈಡೇರಿಸಿದಾಗೆ ಕೆಲವು ಅಧಿಕಾರಿಗಳು ನಮ್ಮ ಈ ಸ್ವಾವಲಂಬಿಗಳಾಗಿರ್ತಕ್ಕಂಥ ನಮ್ಮ ಹತ್ರ ಈ ಉದ್ಯಮನ ಕಸ್ಕೊಂಡು ಜಿಲ್ಲಾ ಜಲ್ಲಿ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರಾದ ದಿಲೀಪ್ ಕುಮಾರ್, ಹೆಬ್ಬಾಕ ರವಿ, ನಾಗಣ್ಣ ಸೇರಿದಂತೆ ಹಲವಾರು ಭಾಗವಹಿಸಿದ್ರು. ಬಿಜಿಎಸ್ ವೃತ್ತದಿಂದ ಮೆರವಣಿಗೆ ಸಾಗಿದ ಇವರು ಜಿಲ್ಲಾಧಿಕಾರಿಗಳಿಗೆ ತೆರಳಿ ಡಿಸಿ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರ ರೈತಪರ ಯೋಜನೆ ಜಾರಿಗೊಳಿಸಿದ್ದು ಮತ್ತೆ ಮೋದಿ ಪ್ರಧಾನಿಯಾಗಲಿದ್ದಾರೆ ಎಂದು ತುಮಕೂರಿನಲ್ಲಿ ಬಿಜೆಪಿ ರೈತ ಮೋರ್ಚಾದ ಶಿವಪ್ರಸಾದ್ ತಿಳಿಸಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ರೈತ ಪರವಾದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳಿಂದ ರೈತರ ಅಭಿವೃದ್ಧಿಯಾಗಿದೆ. ಅದೇ ರೀತಿ ಮುಂದೆಯೂ ರೈತರ ಅಭಿವೃದ್ಧಿ ನಿಟ್ಟಿನಲ್ಲಿ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದೆಂದು ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಶಿವಪ್ರಸಾದ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರಲೇಬೇಕು. ಆ ನಿಟ್ಟಿನಲ್ಲಿ ಕೇಂದ್ರದ ಸರ್ಕಾರ ಕೈಗೊಂಡ ರೈತಪರ ಜನಪರ ಯೋಜನೆಗಳನ್ನು ಜನರಿಗೆ ತಿಳಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ತುಮಕೂರಿಗೆ ಆಗಮಿಸಲಿದ್ದು ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಪ್ರಗತಿ ಹಾಗೂ ಮುಂದೆ ಯಾವೆಲ್ಲ ಯೋಜನೆ ಜಾರಿ ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಲಿದ್ದಾರೆ ಎಂದರು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರದ ಚುನಾವಣೆ ಪ್ರಣಾಳಿಕೆ ಸಮಿತಿ ಸದಸ್ಯರಾಗಿದ್ದು ಕೃಷಿಕರ ಕಲ್ಯಾಣಕ್ಕಾಗಿ ಯೋಜನೆ ಬಗ್ಗೆ ಚರ್ಚೆ ನಡೆಸಲಾಗುವುದು. ರೈತರು ಆರ್ಥಿಕ ಸ್ವಾವಲಂಬನೆಯಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಎಂದರು. ಜನರಿಂದ ಸೂಕ್ತ ಸಲಹೆಗಳನ್ನು ಪಡೆದು ಸೂಚನೆಗಳನ್ನು ಪಡೆದು ಅದರ ಆಧಾರದ ಮೇಲೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವು. ಅದೇ ರೀತಿ ಕೇಂದ್ರದಲ್ಲಿ ಕೂಡ ಆ ಒಂದು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ರವರು ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ. RS ಕನ್ವೆನ್ಷನ್ ಹಾಲ್, ಶಿವಮೊಗ್ಗ ರಿಂಗ್ ರೋಡಲ್ಲಿ ಇರ್ತಕ್ಕಂಥ RS ಕನ್ವೆನ್ಷನ್ ಹಾಲ್ನಲ್ಲಿ 2 ಗಂಟೆ ಮಧ್ಯಾಹ್ನ 2 ಗಂಟೆಗೆ ರೈತರ ಸಭೆ ನಡೆಯೋದಿದೆ. ರೈತರಿಂದ ಏನು ಕಳೆದ 5 ವರ್ಷದಲ್ಲಿ ಕೃಷಿ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಅದರ ಪರಾಮರ್ಶೆ ಆಗುತ್ತೆ. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಒಟ್ಟಾರೆ ರೈತನ ವಾರ್ಷಿಕ ವರಮಾನ ದ್ವಿಗುಣಗೊಳ್ಳಬೇಕು, ಆರ್ಥಿಕ ಸದೃಢತೆಗೊಳಿಸಬೇಕು, ಆತ್ಮಹತ್ಯೆಗಳನ್ನ ಆಗದ ರೀತಿಯಲ್ಲಿ ನಿಲ್ಲಿಸಬೇಕು, ರೈತ ಸ್ವಾಭಿಮಾನದಿಂದ ಬದುಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ನೇರವಾಗಿ ಯಾರು ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಆ ರೈತರಿಂದನೇ ಸಲಹೆಗಳನ್ನು ಪಡೆಯಲಿಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ. ಜಿಲ್ಲಾ ರೈತ ಮೋರ್ಚಾದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಬ್ಯಾಟರಂಗೇಗೌಡ ಮತ್ತಿತರರು ಇದ್ದರು. ನಿವೃತ್ತ ಐಎಎಸ್ ಅಧಿಕಾರಿ ಕೆ ಜಯರಾಜ್ರವರ ರಾಜಮಾರ್ಗ ಪುಸ್ತಕ ಲೋಕಾರ್ಪಣೆ ಮಾರ್ಚ್ 9ರಂದು ತುಮಕೂರಿನಲ್ಲಿ ನಡೆಯಲಿದೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಈ ಆಡಳಿತ ಅನುಭವಗಳ ಬಗ್ಗೆ ನಾನು ಬರೆದ ರಾಜವರ್ಮ ಪುಸ್ತಕವನ್ನು ಮಾರ್ಚ್ 9ರಂದು ಬಿಡುಗಡೆ ಮಾಡಲಾಗುವುದೆಂದು ನಿವೃತ್ತ ಐಎಎಸ್ ಅಧಿಕಾರಿ ಕೆ ಜಯರಾಜ್ ತಿಳಿಸಿದರು.
ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರದ ಸಾರ್ವಜನಿಕ ಆಡಳಿತ ಬಹುತೇಕ ಎಲ್ಲ ಇಲಾಖೆ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದು ಈ ಅವಧಿಯ ನನ್ನ ಅನುಭವವನ್ನು ರಾಜಮಾರ್ಗ ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಗರದ ಎಸ್ಐಟಿಯ ಬಿರ್ಲಾ ಆಡಿಟೋರಿಯಂನಲ್ಲಿ ಮಾರ್ಚ್ 9ರಂದು ಸಂಜೆ 5 ಗಂಟೆಗೆ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ವಹಿಸಲಿದ್ದು ಎಸ್ಐಟಿ ನಿರ್ದೇಶಕ ಡಾ ಎಂಎನ್ ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಮಹಾದೇವ್ ಬಿತರಿ ಪುಸ್ತಕ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಕಸಬಾ ಅಧ್ಯಕ್ಷೆ ಬಾಹ ರಾಮಕುಮಾರಿ ಉಪಸ್ಥಿತರಿರುವರು ಎಂದರು. 9ನೇ ತಾರೀಕು ಅಂದರೆ ಶನಿವಾರ 5 ಗಂಟೆಗೆ ನಮ್ಮ ಪೂಜ್ಯ ಸ್ವಾಮಿಗಳ ದಿವ್ಯ ಒಂದು ಸಾನ್ನಿಧ್ಯದಲ್ಲಿ ನನ್ನ 2ನೇ ಪುಸ್ತಕ ರಾಜಮಾರ್ಗ ಅಂತ ಅದು ಬಿಡುಗಡೆ ಆಗ್ತಾ ಇದೆ. ಇದೇ 2012ರಲ್ಲಿ ಮೊದಲನೇ ಪುಸ್ತಕ ಆಗಿದ್ದ ಜೈತ್ರ ಯಾತ್ರೆಯನ್ನ ಪೂಜ್ಯ ಶಿವಕುಮಾರ್ ಸ್ವಾಮಿಗಳು ಬಿಡುಗಡೆ ಮಾಡಿದ್ದು ಇವತ್ತು ನನಗೆ ನೆನಪು ಬರ್ತಾ ಇದೆ. ಈ ಪುಸ್ತಕದ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮಿಗಳು ಹಾಗೂ ಮಾನ್ಯ ಎಸ್ಐಟಿ ಅವರು ಬಹಳ ಸಹಕರಿಸಿದ್ದಾರೆ. ಹಾಗೂ ನಮ್ಮ ನಾಗರಿಕರ ಸಮಿತಿ, ನಾನು ಅವರಿಗೆಲ್ಲ ಅತ್ಯಂತ ಆಭಾರಿಯಾಗಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಐಟಿ ನಿರ್ದೇಶಕ ಡಾ ಚನ್ನಬಸಪ್ಪ, ಪ್ರಾಂಶುಪಾಲ ಶಿವಕುಮಾರಯ್ಯ ಉಪಸ್ಥಿತರಿದ್ದರು. ಕುಣಿಗಲ್ ತಾಲೂಕಿನ ದೊಂಬರಹಟ್ಟಿಯ ಶನೀಶ್ವರ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ದೊಂಬರಹಟ್ಟಿ ಗ್ರಾಮದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ 34ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನ ಅರ್ಚಕ ಆನಂದ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನಿಂದಲೇ ವಿವಿಧ ಧಾರ್ಮಿಕ ಉತ್ಸವ ಹೋಮ ಹವನ ನೆರವೇರಿದವು. ಶ್ರೀ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ಕ್ಷೇತ್ರದ ಮೂಲ ಧರ್ಮದರ್ಶಿ ಗಂಗರಾಜು ಸ್ವಾಮಿ ಗದುಗಿಯಲ್ಲೂ ವಿಶೇಷ ಪೂಜೆ ನಡೆದವು. ಸಂಜೆ ವೇಳೆಗೆ ಭಕ್ತರ ಸದಣಿ ಹೆಚ್ಚಾಗಿದ್ದು ದೇವಾಲಯ ಆವರಣದಲ್ಲಿ ಶ್ರೀ ಸ್ವಾಮಿಯವರಿಗೆ ತಿಲತೈಲಾಭಿಷೇಕ, ಉಯ್ಯಾಲೆ ಉತ್ಸವ ಇತರೆ ಸೇವೆಯನ್ನು ಭಕ್ತರು ನೆರವೇರಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಶ್ರೀ ಸ್ವಾಮಿಯವರಿಗೆ ಗಜವಾಹನೋತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ, ರಜತ ಪಲ್ಲಕ್ಕಿ ಉತ್ಸವ, ವಿವಿಧ ಉತ್ಸವ ಏರ್ಪಡಿಸಲಾಗಿತ್ತು. ರಾತ್ರಿ ಜಾಗರಣೆ ಪ್ರಯುಕ್ತ ಭರತನಾಟ್ಯ ಪ್ರದರ್ಶನ ಸೇರಿದಂತೆ ವಿವಿಧ ಪೌರಾಣಿಕ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸಹಸ್ರಾರು ಭಕ್ತರಿಗೆ ಮಧ್ಯಾಹ್ನ ಪ್ರಾರಂಭವಾದ ಅನ್ನ ಸಂತರ್ಪಣೆ ಬೆಳಗಿನ ಜಾವದವರೆಗೂ ನಿರಂತರವಾಗಿ ನೆರವೇರಿತು. ರಾತ್ರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಶಾಸಕ ಡಾ ರಂಗನಾಥ್, ಮಹಾಶಿವರಾತ್ರಿಯಂದು ತಾಲೂಕಿನಾದ್ಯಂತ ಜನರು ಶ್ರದ್ದಾ ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದು ಶಿವನ ಆರಾಧನೆ ಜೊತೆಯಲ್ಲಿ ಶನೇಶ್ವರ ಸ್ವಾಮಿ ಆರಾಧನೆಯಲ್ಲೂ ತೊಡಗಿದ್ದಾರೆ. ಶಿವರಾತ್ರಿ ಕೇವಲ ಧಾರ್ಮಿಕ ಹಬ್ಬ ಆಚರಣೆಯಾಗದೆ ಜಾನಪದ ಸಂಸ್ಕೃತಿ ಕಲೆ ಪ್ರಕಾರಗಳ ಪ್ರದರ್ಶನ ವೇದಿಕೆಯಾಗಿ ಭಕ್ತಿಯ ಜೊತೆ ಕಲೆಗಳ ಆರಾಧನೆ ನಡೆಯುತ್ತಿದೆ. ತಾಲೂಕಿನ ಜನತೆ ನೆಮ್ಮದಿಯಿಂದ ಇರುವಂತೆ ಸಂಕಲ್ಪಿಸಿ ಪೂಜೆ ಸಲ್ಲಿಸಿದ್ದೇನೆ ಎಂದರು. ಕರ್ನಾಟಕದಲ್ಲಿ ಬಹಳಷ್ಟು ಸಂಪ್ರದಾಯದ ಪವಿತ್ರತೆಯನ್ನು ಕಾಪಾಡಂತ ಶಿವರಾತ್ರಿ ದಿನ ಇವತ್ತು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಭಕ್ತಾದಿಗಳು ಶಿವಾಲಯನು ಬಂದು ಭಗವಂತನ ಆಶೀರ್ವಾದವನ್ನು ಪಡೆದು ಇಡೀ ರಾತ್ರಿ ಜಾಗರಣೆ ಮಾಡಿ ಭಗವಂತನ ಆರಾಧನೆ ಮಾಡಿ ಒಂದು ನೆಮ್ಮದಿಯನ್ನು ತೆಗೆದುಕೊಳ್ಳುವಂಥ ದಿನ. ಇಂಥ ವಿಶೇಷ ದಿನದಲ್ಲಿ ನಂದು ಇದು ಮೊದಲನೇ ವರ್ಷ. ನಮ್ಮ ಕುಣಿಗಲ್ ತಾಲೂಕಲ್ಲಿ ದೊಂಬರಹಟ್ಟಿಯ ದೇವಸ್ಥಾನ ಬಹಳ ವರ್ಷದಿಂದ ಪ್ರಸಿದ್ಧಿಯಾದಂಥ ಸ್ಥಳ. ಇದು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಶಾಂತಿ ಸಿಗೋಂಥ ಕ್ಷೇತ್ರದಲ್ಲಿ ಬಂದು ಭಗವಂತನ ಧ್ಯಾನ ಮಾಡಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ರೀತಿ ನನಗೂ ಸಹ. ಪ್ರಧಾನ ಅರ್ಚಕ ಆನಂದ್ ಸ್ವಾಮಿ ಮಾತನಾಡಿ, ನಾಡಿನಲ್ಲಿ ಸುಭಿಕ್ಷೆ ನೆಲೆಸಿ ರೈತಾಪಿ ಜನರು ನೆಮ್ಮದಿಯಿಂದ ಬದುಕು ಸಾಗಿಸಿ ರಾಜ್ಯದೆಲ್ಲೆಡೆ ಶಾಂತಿ ನೆಮ್ಮದಿ ನೆಲೆಸಿ ಎಲ್ಲ ಜನರು ಶನೇಶ್ವರ ಸ್ವಾಮಿ ಕೃಪೆಯಿಂದ ಸುಖವಾಗಿ ಬಾಳಲಿ ಎಂದು ಸಂಕಲ್ಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದರು. ದೇವನಹಳ್ಳಿಯಲ್ಲಿ ನೂತನ ನ್ಯಾಯಾಲಯಗಳ ಸಂಕೀರ್ಣಕ್ಕೆ ನ್ಯಾಯಮೂರ್ತಿ ನಾರಾಯಣಸ್ವಾಮಿ ಶಂಕುಸ್ಥಾಪನೆ ನೆರವೇರಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿ ನೂತನ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣದ ಪ್ರದೇಶ ಉತ್ತಮವಾಗಿದೆ. ಇಲ್ಲಿ ನಿರ್ಮಿಸಲಾಗುತ್ತಿರುವ ಕಟ್ಟಡದಿಂದ ಎಲ್ಲರಿಗೂ ಅನುಕೂಲಕರವಾಗಲಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ತಿಳಿಸಿದರು.
ದೇವನಹಳ್ಳಿ ವಿಜಯಪುರ ರಸ್ತೆಯ ಬಳಿ ಜಿಲ್ಲಾ ನ್ಯಾಯಾಂಗ ಲೋಕೋಪಯೋಗಿ ಇಲಾಖೆ ಮತ್ತು ದೇವನಹಳ್ಳಿ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ನೂತನ ನ್ಯಾಯಾಲಯದ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ದೇವನಹಳ್ಳಿ ವಕೀಲರ ಸಂಘ ಇಂತಹ ಜಾಗ ಪಡೆದಿರುವುದು ಶ್ಲಾಘನೀಯ. ಆದಷ್ಟು ಬೇಗ ಕಟ್ಟಡ ಕಾಮಗಾರಿ ಪ್ರಾರಂಭಿಸಿ ವಿಶಾಲವಾದ ನ್ಯಾಯಾಲಯ ಭವನ ನಿರ್ಮಿಸಿ ಎಂದು ತಿಳಿಸಿದರು. ಒಳ್ಳೆ ಅವಕಾಶ ಇದೆ, ಜಾಗ ಚೆನ್ನಾಗಿದೆ ಅಂದರೆ ಅವರಿಗೂ ಮನವರಿಕೆ ಆಗಿದೆ. ಇಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಸಂಕೀರ್ಣ ಬರಬೇಕಾಗ್ತದೆ. ಅದಕ್ಕೆ ತಾವು ಎಲ್ಲರ ಜೊತೆ ಶ್ರಮ ವಹಿಸಬೇಕಾಗ್ತದೆ. ಎಲ್ಲರ ಶ್ರಮ ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಇದು ನೀವು ಮನೆ ಕಟ್ಟಬೇಕಾದ್ರೆ ನೋಡಿದ್ವಿ, ಪ್ರತಿ ದಿವಸ ಹಗಲು ರಾತ್ರಿ ಅಲ್ಲೇ ಹೊರತು ಸಾಕಾದ್ರು ಬಿಟ್ಟರೆ ಅಲ್ಲೇ ನಾವು ಮಾಡ್ತೀವಿ. ಎಷ್ಟೋ ನಾವು ನ್ಯಾಯ ಈಗ ನಾವು ಧಾರವಾಡ ಗುಲ್ಬರ್ಗ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ದೇವನಹಳ್ಳಿ ಭಾಗದಲ್ಲಿದ್ದು ಇದು ಜಿಲ್ಲಾ ಕೇಂದ್ರವೂ ಆಗಿದ್ದು ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ ಇಲ್ಲಿ ಬರುತ್ತಿರುವುದರಿಂದ ಭವಿಷ್ಯದಲ್ಲಿ ರಾಷ್ಟೀಯ ಅಂತಾರಾಷ್ಟೀಯ ಕಾನ್ಫರೆನ್ಸ್ಗಳನ್ನು ಏರ್ಪಡಿಸುವಂತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದರಿಂದ ಇಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಕಟ್ಟಡದಲ್ಲಿ ವಕೀಲರಿಗೆ, ಮಹಿಳೆಯರಿಗೆ, ನ್ಯಾಯಾಧೀಶರಿಗೆ ಹಾಗೂ ಸಭಾಭವನಗಳು ಭವ್ಯವಾಗಿರುವಂತೆ ನೋಡಿಕೊಳ್ಳಬೇಕು ಎಂದರು. ಅಧಿಕಾರಿಗಳಿಂದ ಸಹಕಾರ ಬೇಕು. ಅದಲ್ಲದೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಸಹಕಾರ ಬೇಕು. ಆ ಸಹಕಾರವನ್ನು ನಾನು ಕೇಳಿಕೊಳ್ತಾ ನಾನು ಹೇಳೋದಿಷ್ಟೇ, ಮುಂದೆ ದೇವನಹಳ್ಳಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗ್ಬೋದು. ಅದಕ್ಕೆ ತಕ್ಕ ಹಾಗೆ ನಾವು ಕಟ್ಟಡ ಕಟ್ಟಬೇಕು ಅಂತ ನಾನು ಒಂದು ಯೋಚನೆ ಮಾಡಿದ್ದೇನೆ. ಇವತ್ತು ಏನು ನಮಗೆ ನೀಡಿದೆ ಅದಕ್ಕೆ ನಾವು ಕಟ್ಟಡ ಕಟ್ಟುವಾಗಿಲ್ಲ. ಇನ್ನು 25 ವರ್ಷ 50 ವರ್ಷಕ್ಕೆ ಏನು ನೆಸೆಸಿಟಿ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಕಟ್ಟಡ ಕಟ್ಟಬೇಕು. ಬರೀ ನ್ಯಾಯಾಲಯ ಅಷ್ಟೇ ಅಲ್ಲ, ವಕೀಲರಿಗೆ ಚೇಂಬರ್ಸ್, ಮುಖ್ಯವಾಗಿ ಲೇಡೀಸ್ ರೂಮ್, ಎಲ್ಲ ಲೇಡೀಸ್ಗೂ ಕಂಫರ್ಟಬಲ್ ಆಗಿರಬೇಕು, ಬೋತ್ ಅಡ್ವೊಕೇಟ್ಸ್ ಅಂಡ್ ಸ್ಟಾಫ್. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಎಸ್ ಹರೀಶ್, ಸರ್ಕಾರದ ಹೆಚ್ಚುವರಿ ಮಹಾ ಅಧಿವಕ್ತಾರರಾದ ಎಎಸ್ ಪೊನ್ನಣ್ಣ, ದೇವನಹಳ್ಳಿ ವಕೀಲರ ಸಂಘದ ಅಧ್ಯಕ್ಷ ಬಿಎಂ ಬೈರೇಗೌಡ, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಎಪಿ ರಂಗನಾಥ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೃಷ್ಣ ಭಟ್ ಇತರರು ಇದ್ದರು. ಮಧುಗಿರಿಯಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು. ಜಯ ಜಯ ಸಾಂಬ ಸದಾ ಶಿವ ಶಂಕರ, ಜಯ ಜಯ ಸಾಂಬ ಸದಾ ಶಿವ ಶಂಕರ, ಜಯ ಜಗದೀಶ್ವರ ಪಾಪಹರ, ಜಯ ಪರಮೇಶ್ವರ. ಮಧುಗಿರಿಯಲ್ಲಿ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಪೂಜಾ ಕಾರ್ಯಕ್ರಮ ನೆರವೇರಿತು. ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅರಿವೇಶ ಮಂಡಳಿ ಮತ್ತು ವಾಸವಿ ಮಹಿಳಾ ಮಂಡಳಿಯವರಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಈ ಬಾರಿ ಶಿವನ ವಾರವಾದ ಸೋಮವಾರವೇ ಬಂದಿರುವುದರಿಂದ ಲೋಕ ಕಲ್ಯಾಣಾರ್ಥವಾಗಿ ಉತ್ತಮ ಮಳೆ ಬೆಳೆ ಬಂದು ದೇಶವು ಸುಭಿಕ್ಷವಾಗಿರಲೆಂದು 16 ಸೋಮವಾರದ ರಥಾಚರಣೆಯನ್ನು ಶಿವಲಿಂಗದೊಂದಿಗೆ ಬೆಳಗ್ಗೆಯಿಂದ ಪೂಜೆ ಮಾಡಿದ್ರು. 150ಕ್ಕೂ ಹೆಚ್ಚು ಮಾತೆಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವನಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ, ಪೂಜೆ ಮತ್ತು ಅಲಂಕಾರಗಳನ್ನು ಮಾಡಿದ್ರು. ರಾತ್ರಿ ಸಾವಿರಾರು ಜನರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸಿದ್ರು. ರಾತ್ರಿಯಲ್ಲಿ ವಿವಿಧ ಮಹಿಳಾ ಸಂಘ ಸಂಸ್ಥೆಗಳಿಂದ ಭಜನೆ, ಕೀರ್ತನೆ ಹಾಗೂ ದೇವರ ನಾಮಗಳನ್ನು ಹಾಡಿದ್ರು. ಶಿವಗಂಗೆ ಕ್ಷೇತ್ರದಲ್ಲಿ ಶಿವರಾತ್ರಿ ಪ್ರಯುಕ್ತ ಸಹಸ್ರಾರು ಭಕ್ತರಿಗೆ ಅನ್ನ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಮಹಾಶಿವರಾತ್ರಿಯ ಪ್ರಯುಕ್ತ ದಕ್ಷಿಣ ಕಾಶಿ ಶಿವಗಂಗೆಯ ದಾಸೋಹ ಭವನದಲ್ಲಿ ಭಕ್ತಾದಿಗಳಿಗೆ ಅನ್ನ ದಾಸೋಹ ಏರ್ಪಡಿಸಲಾಗಿತ್ತು. ಮಹಾಶಿವರಾತ್ರಿಯಂದು ಭಕ್ತಾದಿಗಳ ಮನೆ ಮನದಲ್ಲಿಯೂ ಶಿವಸ್ಮರಣೆ. ಬೆಳಗ್ಗೆಯಿಂದಲೇ ಮೊಗ್ಗಣ್ಣನ ದರ್ಶನಕ್ಕೆ ಶಿವಗಂಗೆಯ ದೇಗುಲದತ್ತ ಸಾವಿರಾರು ಭಕ್ತರು ಮಹಾಶಿವರಾತ್ರಿ ಪ್ರಯುಕ್ತ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದ ಅನ್ನ ದಾಸೋಹ ಮಂದಿರದಲ್ಲಿ ಕೊಡಿಗೆಹಳ್ಳಿ ಶಿವಣ್ಣನವರ ಕುಟುಂಬದಿಂದ ದೇವಾಲಯಕ್ಕೆ ಬಂದಂತಹ ಸಾವಿರಾರು ಭಕ್ತರಿಗೆ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ನಂತರ ಮಾತನಾಡಿದ ಅನ್ನ ದಾಸೋಹ ಸೇವಕರಾದ ಕೊಡಿಗೆನಹಳ್ಳಿ ಶಿವಣ್ಣ, ನನ್ನ ಮೊಮ್ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ 6 ವರ್ಷಗಳಿಂದ ಶಿವಗಂಗಾ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ದಿನದಂದು ಒಂದು ದಿನದ ದಾಸೋಹದ ವ್ಯವಸ್ಥೆಯನ್ನ ನಾವು ಮಾಡುತ್ತಿದ್ದು, ಎಲ್ಲ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠವೆಂಬ ಹಿನ್ನೆಲೆ ಸ್ವಾಮಿಯ ದರ್ಶನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೇವೆ. ಮುಂದೆಯೂ ಸಹ ಈ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕುಟುಂಬ ನೆರವೇರಿಸಲಿದೆ ಎಂದರು. ಮಹಾಶಿವರಾತ್ರಿ ಪ್ರಯುಕ್ತ
ಈ ದಾಸೋಹನ ಸುಮಾರು 12 ವರ್ಷದಿಂದ ನಾವು ನಡೆಸ್ಕೊಳ್ತಾ ಇದ್ದೀವಿ. ಲೋಕ ಕಲ್ಯಾಣಕ್ಕೋಸ್ಕರ ಈ ದಾಸೋಹನ ಮಾಡ್ತೀವಿ. ಇದು ವಿಶೇಷತೆ ಏನು ಅಂದರೆ ನಮ್ಮ ಮೊಮ್ಮಗಳು ಶಿವರಾತ್ರಿ ಹಬ್ಬದ ದಿವಸ ಹುಟ್ಟಿದ್ರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ 1 ವರ್ಷ ನಾನು ಈ ಮೂಕಾಂಬಿಕೆಯಲ್ಲಿ ಮಾಡಿಸ್ತು. ತದನಂತರ ಇದುವರೆಗೂ 12 ವರ್ಷ ಮಾಡ್ತಾ ಇದ್ದೀವಿ. ಏನೇನು ಪ್ರಸಾದ ಕೊಟ್ಟಿದ್ದೀರಾ ಸರ್ ಭಕ್ತರಿಗೆ? ಇಲ್ಲಿ ಮೊದಲು ಅವಲಕ್ಕಿ ಪ್ರಸಾದ ಮಾಡ್ತಾಯಿದ್ದೋ ಸುಮಾರು ವರ್ಷ. ಅಲ್ಲಿ ಏನಾಯಿತು ಅಂದರೆ ಅವಲಕ್ಕಿ ಸ್ವಲ್ಪ ಗಟ್ಟಿ ಆಗಿಬಿಡೋದು. ಆಮೇಲೆ ಭಕ್ತಾದಿಗಳನ್ನೇ ಇದನ್ನು ಚೇಂಜ್ ಮಾಡಿಬಿಡಿ ಅಂತ ಹೇಳಿದ್ರು. ಅವಾಗ ನಾವು ಕೇಸರಿ ಬಾತನ್ನು ಸರ್ 10 ವರ್ಷದಿಂದ ಈ ದಾಸೋಹ ವ್ಯವಸ್ಥೆ ಮಾಡಿಸ್ತಾ ಇದ್ದೀರಾ, ಏನನ್ಸುತ್ತೆ ನಿಮಗೆ? ಸರ್ ನಮಗೆ ಒಳ್ಳೆಯದೇ. ಗುಬ್ಬಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ನಾಗಲಿಂಗೇಶ್ವರ ದೇವಾಲಯದಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಾವಿರಾರು ಭಕ್ತಾದಿಗಳು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವಕ್ಕೆ ಆಗಮಿಸಿ ದವನ ಬಾಳೆಹಣ್ಣು ಎಸೆಯುವ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದರು. ನಾಗಲಿಂಗೇಶ್ವರ ಸ್ವಾಮಿಯ ಮೆರವಣಿಗೆಯು ದೇವಾಲಯದ ಆವರಣದಿಂದ ಬಸ್ ನಿಲ್ದಾಣದವರೆಗೂ ಕಲಾ ತಂಡಗಳೊಂದಿಗೆ ನಡೆಯಿತು. ದೇವಾಲಯದ ಆವರಣದಲ್ಲಿ ಹಲವು ಸ್ವಾಮೀಜಿಗಳು ಭಾಗಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು. 2 ದೇವಾಲಯದಲ್ಲಿಯೂ ಸಹ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬ ದೇವಿಯವರ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. ನಂತರ ಬೆಳಗ್ಗೆ ಶಿವರಾತ್ರಿಯಾದ ಬೆಳಗ್ಗೆ ಪ್ರತಿ ವರ್ಷವೂ ಕೂಡ ಶ್ರೀ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರುತ್ತೆ. ಗುಬ್ಬಿಯಲ್ಲಿ ಬಹಳ ಮೂಲ ದೇವಸ್ಥಾನವಾದಂಥ ಶ್ರೀ ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಎಲ್ಲ ಕಾರ್ಯಕರ್ತರುಗಳು ಗುಬ್ಬಿಯ ಯಾವುದೇ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಸಹಕಾರವಿಲ್ಲದೆ ಭಕ್ತಾದಿಗಳೇ ಸೇರಿಕೊಂಡು ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ನೆರವೇರಿಸ್ತಾರೆ. ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಆಗ್ರಹಿಸಿ ಇದೇ ತಿಂಗಳ 11ರಂದು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ. ಜಿಲ್ಲೆಯ 10 ತಾಲೂಕುಗಳಲ್ಲಿ ಬರಗಾಲ ಆವರಿಸಿದ್ದು ಜಾನುವಾರುಗಳಿಗೂ ಕುಡಿಯುವುದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ತುಮಕೂರು ಜಿಲ್ಲೆಗೆ ನೀರೊದಗಿಸಬೇಕಾಗಿರುವ ಹೇಮಾವತಿ, ತುಂಗಭದ್ರಾ ಮತ್ತು ಎತ್ತಿನಹೊಳೆ ಯೋಜನೆಗಳನ್ನು ತುರ್ತಾಗಿ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕರ್ನಾಟಕ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷದಿಂದ ಸರಿಯಾಗಿ ಮಳೆ ಬೀಳದೆ ಜಿಲ್ಲೆಯ 60,000 ಹೆಕ್ಟೇರ್ ಪ್ರದೇಶಕ್ಕೆ 27 ಟಿಎಂಸಿಯಷ್ಟು ನೀರೊದಗಿಸುತ್ತಿದ್ದು 2,010 ಕೆರೆಗಳು ಜಿಲ್ಲೆಯಲ್ಲಿ ಬರದಾಗಿವೆ. ಇದರಿಂದ ಅಂತರ್ಜಲ ಕುಸಿತಕ್ಕೆ ಈಡಾಗಿದೆ. ಕೊಳವೆ ಬಾವಿಗಳು ಬತ್ತಿದ್ದು ರೈತರಿಗೆ ನೀರಿನ ದೊಡ್ಡ ಸಮಸ್ಯೆ ಶುರುವಾಗಿದೆ. ಇದರ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು, ರೈತರ ಸಮಸ್ಯೆ ಬಗೆಹರಿಸಬೇಕು. ಬರಗಾಲದಲ್ಲಿ ಅತ್ಯಂತ ಹೆಚ್ಚು ಕೊಳವೆ ಬಾವಿ ಕೊರೆಸಲಾಗುತ್ತಿದೆ. ಕೊಳವೆ ಲಾರಿಯ ಮಾಲೀಕರು ಒಂದು ಹಂತ ತಲುಪಿ ಹೆಚ್ಚಿನ ಹಣವನ್ನು ವಸೂಲಿಯನ್ನ ಮಾಡುತ್ತಿದ್ದು, ಇದರ ಬಗ್ಗೆ ಸರ್ಕಾರ ಸರಿಯಾಗಿ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಗುಬ್ಬಿ ತಾಲೂಕಿನ ಹೇಮಾವತಿ ನಾಲೆಯ 66-69ನೇ ಕಿಲೋಮೀಟರ್ನಿಂದ ಕುಣಿಗಲ್ ತಾಲೂಕಿನ 166ನೇ ಕಿಲೋಮೀಟರ್ ಹೊಸದಾಗಿ ಸಂಪರ್ಕ ಕಾಲುವೆ ನಿರ್ಮಿಸಿ ಮಾಗಡಿ ಕನಕಪುರ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಕೈಬಿಡಲು ಒತ್ತಾಯಿಸಬೇಕಾಗಿದೆ. ಬಿಕ್ಕಿಗುಡ್ಡ ಮತ್ತು ಹಾಗಲವಾಡಿ ಸೇರಿದಂತೆ ಎಲ್ಲ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಕ್ಕಾಗಿ ಒತ್ತಾಯಿಸಬೇಕಾಗಿದೆ. ಇನ್ನು ಹಲವು ಸಮಸ್ಯೆಗಳು ಇರುವುದರಿಂದ ಈ ಸಮಸ್ಯೆ ಬಗೆಹರಿಸಲು ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಒತ್ತಾಯಿಸಿ ಮಾರ್ಚ್ 11ರಂದು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು, ಸಾರ್ವಜನಿಕರ ಬಾಂಧವರು, ವಿದ್ಯಾರ್ಥಿಗಳು ಆಗಮಿಸಬೇಕೆಂದು ತಿಳಿಸಿದರು. ಸುಮಾರು 27 ಟಿಎಂಸಿಯಷ್ಟು ನೀರನ್ನು ಒದಗಿಸ್ತಾ ಇದ್ದಂತ ಜಿಲ್ಲೆಯ ಬಹುತೇಕ ಕೆರೆಗಳು ಇವತ್ತು ಖಾಲಿ ಬಿದ್ದಿವೆ. ಕೆರೆಯಲ್ಲಿ ನೀರಿಲ್ಲದ ಕಾರಣ ಅಂತರ್ಜಲ ಬತ್ತಿ 1200-400 ಅಡಿ ಕೊರೆದರೂ ಇವತ್ತು ಕೊಳವೆ ಬಾವಿಗಳಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಇವತ್ತು ಸರ್ಕಾರದ ಅಂಕಿಅಂಶದ ಪ್ರಕಾರವೇ ಇವತ್ತು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ 3 ಲಕ್ಷ ಕೊಳವೆ ಬಾವಿಗಳಲ್ಲಿ ಬಹುತೇಕ 1,75,000 ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಇವತ್ತು ಅದನ್ನು ಆಶ್ರಯಿಸಿ ಇವತ್ತು ಸುಮಾರು 28 ಟಿಎಂಸಿಯಷ್ಟು ನೀರನ್ನು ಮೇಲಕ್ಕೆ ಎತ್ತಿ ನಾವು ನೀರಾವರಿಗೆ ಒಳಪಡಿಸಿದ್ದಂತ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ, ವೆಂಕಟೇಶ್, ಲಕ್ಷ್ಮಣಗೌಡ, ದೊಡ್ಡಮಾಳಿಯ, ಜಗದೀಶ್ ಇನ್ನಿತರರು ಹಾಜರಿದ್ದರು. ತಿಪಟೂರು ತಾಲೂಕು ನಡುವನಕೆರೆ ಕಾಡಸಿದ್ದೇಶ್ವರ ಮಠದ ಕರಿಬಸವ ಸ್ವಾಮಿಗಳ 226ನೇ ವಾರ್ಷಿಕ ಸ್ಮರಣಾ ಕಾರ್ಯಕ್ರಮ ನಡೆಯಿತು.
ಭಗವಂತ ಕೊಟ್ಟಿರುವ ದೇಹದ ಭಾಗವನ್ನು ಸರಿಯಾಗಿ ಉಪಯೋಗಿಸಬೇಕು. ಬೌದ್ಧಿಕ ಶಕ್ತಿ ಕಡಿಮೆಯಾಗುತ್ತಿರುವ ಕಾಲದಲ್ಲಿ ಅರಿವೆಗುರು ಎಂಬ ಮಾತಿನಂತೆ ನಡೆದು ಜೀವನ ಮಾರ್ಗದಲ್ಲಿ ವಿಶ್ವಾಸ ಮತ್ತು ವಿಚಾರಗಳ ಅರಿತು ಪಾಲನಾ ಮಾರ್ಗವಾಗಿ ಪರಿವರ್ತನೆಯ ಮಾರ್ಗವಾಗಬೇಕು ಎಂದು ಮಹಾರಾಷ್ಟ್ರ ಕರ್ಜಿಗೆ ವಿರಕ್ತ ಮಠದ ಶಿವಾನಂದ ಸ್ವಾಮೀಜಿ ತಿಳಿಸಿದರು. ತಿಪಟೂರು ತಾಲೂಕು ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಕರಿಬಸವ ಸ್ವಾಮಿಗಳ 526ನೇ ವಾರ್ಷಿಕ ಸ್ಮರಣೆ, 19ನೇ ಗುರುಗಳಾದ ಶ್ರೀ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ 11ನೇ ವರ್ಷದ ಪುಣ್ಯಾರಾಧನೆ, 3 ದಿನಗಳ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನೊಣವಿನಕೆರೆ ಶ್ರೀಗಳು ಸಜ್ಜನರ ಸಂಘ ಮೋಕ್ಷದ ಮಹದ್ವಾರ ಇದ್ದಂತೆ ಎಂಬ ಮಾತಿನಂತೆ ಜ್ಞಾನ ದಾಸೋಹದ ಕಾರ್ಯಕ್ರಮ ಮಾಡುವ ಮೂಲಕ ಪರಶಿವನೇ ಶ್ರೀಗಳ ಮೂಲಕ ಈ ಕಾರ್ಯಕ್ರಮ ಮಾಡುತ್ತಿದ್ದು, ಪರಮಾತ್ಮ ಅದ್ಭುತವಾದ ಶಕ್ತಿ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾನೆ, ಅದನ್ನು ಗುರುತಿಸುವಂತಾಗಬೇಕು ಎಂದರು. ಸಂಸದ ಮುದ್ದನಗೌಡ ಮಾತನಾಡಿ, ಕಡಿಮೆ ಅವಧಿಯಲ್ಲಿ ಬೆಳೆದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವ ನೊಣವಿನಕೆರೆ ಮಠ ಬದುಕಿನ ಸಮಸ್ಯೆಗಳ ಪರಿಹಾರಕ್ಕೆ ಕ್ಷೇತ್ರಕ್ಕೆ ಬರುವ ಭಕ್ತರ ಜಾತಿಮತ ಭೇದವಿಲ್ಲದೆ ಪರಿಹಾರ ಸೂಚಿಸಿ ರಾಜ್ಯ ಹೊರರಾಜ್ಯ ರಾಜಕೀಯ ಮುಖಂಡರು, ಅಧಿಕಾರಿಗಳು, ಎಲ್ಲ ವರ್ಗದ ಭಕ್ತರು ಪ್ರತಿದಿನ ಶ್ರೀಮಠಕ್ಕೆ ಬಂದು ಶ್ರೀಗಳ ಆಶೀರ್ವಾದದಿಂದ ಅಭಿವೃದ್ಧಿ ಗಳಿಸಿದ ನಿದರ್ಶನಗಳಿವೆ. ಸಾಮಾಜಿಕ ಧಾರ್ಮಿಕ ಸೇವೆ ಮೂಲಕ ಅಭಿವೃದ್ಧಿಯಾಗಿ ಅದರ ಲಾಭ ಭಕ್ತರಿಗೆ ದೊರೆಯುವಂತಾಗಲಿ ಎಂದರು. ನಿರಂತರವಾಗಿ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಸದ್ಭಕ್ತ ಮಹಾಶಯರಿಗೂ ಮಕ್ಕಳಿಗೂ ಪರಮ ಪೂಜ್ಯರ ಕರ್ತೃ ಕಾಡಸಿದ್ದೇಶ್ವರ ಸೋಮೇಶ್ವರನ ಕೃಪಾಶೀರ್ವಾದ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರ ಕೃಪಾಶೀರ್ವಾದ, ಜಗಜ್ಜನಿಕರಾದಂಥ ಪಾರ್ವತಿ ಪರಮೇಶ್ವರರ ಕೃಪಾಶೀರ್ವಾದ, ಎಲ್ಲ ಶರಣರ ಒಂದು ಕೃಪಾಶೀರ್ವಾದದಿಂದ ನಮ್ಮ ನಾಡು ತನುವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡಿತಕ್ಕಂಥದ್ದು ಅವರೆಲ್ಲರ ಆಶೀರ್ವಾದದಿಂದ ನಾವು ನೀವು ಸಂತೋಷವಾಗಿರೋಣ. ಮುಂದಿನ ದಿನಗಳಲ್ಲಿ ವರ್ಣದೇವನನ್ನು ಸ್ವಾಗತ ಮಾಡತಕ್ಕಂಥದ್ದನ್ನು ಬಯಸುತ್ತಾ, ಅದರ ಜೊತೆಗೆ ಇವತ್ತು 3 ಜನ ದಂಪತಿಗಳು ಕೂಡ ವಿವಾಹಿತರಾಗಿದ್ದಾರೆ. ಅದರಲ್ಲಿ ಒಬ್ಬ ದಂಪತಿಗಳು ಸಮಾರಂಭದಲ್ಲಿ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಶ್ರೀ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ ವಹಿಸಿದ್ರು. ಕ್ಷೀರಾಕ್ಷರಿ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಹಾಗೂ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು ಭಾಗವಹಿಸಿದ್ರು. ವಿದ್ಯೆ ಕದಿಯಲಿಕ್ಕೆ ಆಗದ ಸಂಪತ್ತು ಎಂದು ವಿಜಯಪುರದಲ್ಲಿ ಸಾಹಿತಿ ಎಚ್ಎಸ್ ರುದ್ರಮೂರ್ತಿ ತಿಳಿಸಿದರು. ವಿದ್ಯೆ ಪ್ರಪಂಚದಲ್ಲಿ ಯಾವುದೂ ಕದಿಯಲಿಕ್ಕೆ ಸಾಧ್ಯವಾಗದ ವಸ್ತು. ಅದನ್ನು ಮಕ್ಕಳು ಜೀವನದಲ್ಲಿ ಅರಗಿಸಿಕೊಂಡಾಗ ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಬರುತ್ತದೆ ಎಂದು ಸಾಹಿತಿ ಎಚ್ಎಸ್ ರುದ್ರೇಶ್ ಮೂರ್ತಿ ಹೇಳಿದರು. ವಿಜಯಪುರ ಪಟ್ಟಣದ ರಾಯಲ್ ಪಬ್ಲಿಕ್ ಶಾಲೆಯಲ್ಲಿ ಜೆಸಿಐ ವಿಜಯಪುರ, ಎಂಪವರ್ಮೆಂಟ್ ಯೂತ್ ಹಾಗೂ ದಿನಪತ್ರಿಕೆಗಳ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿ, ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಸಮರ್ಥವಾಗಿ ಎದುರಿಸಬೇಕು. ನೆನಪಿನ ಶಕ್ತಿ ಹೆಚ್ಚಳಕ್ಕೆ ಯಾವುದೇ ಮಾತ್ರೆಯಿಲ್ಲ. ಓದು, ಮನನ, ಮರುಪರಿಶೀಲನೆ, ಧೈರ್ಯವೇ ವಿದ್ಯಾರ್ಥಿಗಳ ಯಶಸ್ಸಿನ ಗುಟ್ಟು ಎಂದರು. ಅದನ್ನ ನಾವು ಬಿತ್ತಬೇಕು ಅಂತ ಅನ್ನುವಂಥದ್ದು. ಇವತ್ತು ಜೆಸಿಐನವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬಹಳ ಈ ವರ್ಷ ಅರ್ಧ ವರ್ಷ ಆದಾಗಿಂದಲೂ, ಬಹುಶಃ ಅಕ್ಟೋಬರ್ ರಜೆ ಮುಗಿತಿದ್ದಾಗಿಂದಲೂ ಪ್ರತಿ ವಾರ 15 ದಿನಕ್ಕೊಂದ್ಸಾರಿ 20 ದಿನಕ್ಕೊಂದ್ಸಾರಿ ಈ ತರದ ಎಂಪವರ್ಮೆಂಟ್ ಮಾಡ್ತಕ್ಕಂಥ ಅಥವಾ ಜ್ಞಾಪಕ ಶಕ್ತಿ ಹೆಚ್ಚಿಸ್ತಕ್ಕಂಥ ತರಬೇತಿ ಕಾರ್ಯಾಗಾರಗಳನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಆ ಎಲ್ಲಾ ತರಬೇತಿ ಕಾರ್ಯಾಗಾರಗಳಿಗಿಂತ ಇವತ್ತು ಮಾಡ್ತಾ ಇರುವಂತದ್ದು ಬಹಳ ವಿಶೇಷ. ಕಾರಣ ಏನು ಅಂತ ಗೊತ್ತಿದೆ. ಏನಿವತ್ತು ಶಿವರಾತ್ರಿ. ಶಿವರಾತ್ರಿ ಅಂತಂದ್ರೆ ಏನು? ಯಾತಕ್ಕೋಸ್ಕರ ಶಿವರಾತ್ರಿ ಆಚರಣೆ ಮಾಡ್ತೀವಿ? ಬೇಡರ ಕಣ್ಣಪ್ಪನ ಕೇಳಿದ್ದೀರಲ್ಲ, ಕಾಡಿನಲ್ಲಿ ರಾತ್ರಿ ಎಲ್ಲ ಅವನು ಎಚ್ಚರವಾಗಿರ್ಬೇಕಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡ್ದ, ಕೆಳಗಡೆ ಒಂದು ಶಿವಲಿಂಗ ಇತ್ತು, ಮೇಲೆ ಬಿಲ್ಪತ್ರೆ ಮರದಲ್ಲಿ ಕುಳಿತು. ಜೆಸಿಐ ಮಾಜಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಪರೀಕ್ಷೆಯನ್ನ ಭಯದಿಂದ ಎದುರಿಸಬೇಡಿ, ಒಂದು ಹಬ್ಬದ ರೀತಿ ತೆಗೆದುಕೊಳ್ಳಿ. ಶಾಲೆಯಲ್ಲಿ ಪಾಠ ಮಾಡುವಾಗ ಶ್ರದ್ಧೆಯಿಂದ ಕೇಳಿ, ಮನೆಗೆ ಬಂದು ಅದನ್ನ ಬರೆದು ಕಲಿಯಿರಿ. ಅಂದಿನ ಪಾಠವನ್ನ ಅಂದೇ ಓದಿಕೊಳ್ಳುವುದರ ಜೊತೆಗೆ ಬರೆಯುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ನಾನು ಡಿಗ್ರಿ ಮಾಡುವಂತ ಒಂದು ಸದುಪಯೋಗ ಸಿಕ್ತು. ಮತ್ತೆ ಇವತ್ತಿನ ದಿನ ಎಲ್ಲಾ ಕಡೆನೂ ತುಂಬಾ ಗೌರ್ಮೆಂಟ್ ಇಂದ ಮತ್ತೆ ಶಾಲೆಗಳಿಂದ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಪಾಠಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಈ ಒಂದು ಸಮಯದಲ್ಲಿ ನಾನು ಹೇಳೋದು ಇಷ್ಟೇನೆ, ಈಗ ಮೊಬೈಲು, ಟಿವಿ ಮತ್ತೆ ಇನ್ನೊಂದು ಮತ್ತೊಂದು ಎಲ್ಲ ಇದೆ. ಅದನ್ನ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ನೀವು ಪ್ರತಿಯೊಬ್ಬರು ಇವತ್ತಿನ ದಿನ
85-90 ಮಾರ್ಕ್ಸ್ ತಗೊಂಡಿಲ್ಲ, ಪರ್ಸೆಂಟೇಜ್ ತಗೊಂಡಿಲ್ಲ ಅಂದರೆ ಈ ಸಮಯದಲ್ಲಿ ಇವತ್ತಿನ ದಿನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ನಾವು ಹೇಳೋದು ಇಷ್ಟೇನೆ, ನಿಮ್ಮ ತಂದೆ ತಾಯಿ ತುಂಬ ಕಷ್ಟ ಬಿದ್ದು ನಿಮ್ಮನ್ನ ಇಲ್ಲಿ ಕಳಿಸಿರ್ತಾರೆ. ಅವರಿಗೆ ಮತ್ತೆ ಶಾಲೆಗೆ ಪತ್ರಕರ್ತ ಮುನಿನಾರಾಯಣಪ್ಪ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಕುರಿತು ತರಬೇತಿ ನೀಡಿದರು. ವಿಎನ್ ರಮೇಶ್, ಶಿವಕುಮಾರ್, ವೆಂಕಟೇಶ್, ಜನಾರ್ದನ್ ಇತರರು ಇದ್ದರು. ಮಾಗಡಿಯ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಪುಣ್ಯ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಬೆಂಗಳೂರಿನ ಪುಣ್ಯ ಹಾಸ್ಪಿಟಲ್ ವತಿಯಿಂದ ಮಾಗಡಿಯ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರಿನ ಪುಣ್ಯ ಹಾಸ್ಪಿಟಲ್ ವತಿಯಿಂದ ಗ್ರಾಮೀಣ ಪ್ರದೇಶದ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ರಂಗನಾಥ್ ನೇತೃತ್ವದಲ್ಲಿ ಶಾಲೆಯ ಮಕ್ಕಳು ಹಾಗೂ ಪೋಷಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ನಂತರ ಮಾತನಾಡಿದ ಪುಣ್ಯ ಆಸ್ಪತ್ರೆಯ ವೈದ್ಯ ಡಾ ನಾಗರಾಜ ಪುಟ್ಟಸ್ವಾಮಿ, ವಿಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಅಷ್ಟೇ ರಭಸದಲ್ಲಿ ಮಾನವನ ಆರೋಗ್ಯ ಸಮಸ್ಯೆಗಳು ಉದ್ಭವವಾಗುತ್ತಿದ್ದು ಜ್ಞಾನಕ್ಕೆ ಸವಾಲಾಗಿಯೇ ಕಾಣುತ್ತಿದೆ. ಗ್ರಾಮೀಣ ಜನತೆಗೆ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ವೃದ್ಧರಿಗೆ ಕಣ್ಣಿನ ಚಿಕಿತ್ಸೆ ಹಾಗೂ ಮಹಿಳೆಯರಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಉಚಿತವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಅನೇಕ ಚಿಕಿತ್ಸೆಗಳು, ಅದರಲ್ಲೂ ಗ್ರಾಮೀಣ ಜನತೆಗೆ ಸೂಕ್ತ ವೈದ್ಯಕೀಯ ಸೇವೆ ಇಲ್ಲದ ಕಾರಣ ನಮ್ಮ ಹಾಸ್ಪಿಟಲ್ ವತಿಯಿಂದ ಶಾಲೆಯ ಸಂಸ್ಥಾಪಕರ ಆಯೋಜಕತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದೇವೆ ಎಂದರು. ಶಿಬಿರದಲ್ಲಿ ಸಾಮಾನ್ಯ ರೋಗ, ರಕ್ತದೊತ್ತಡ, ಮಧುಮೇಹ ಸಮಸ್ಯೆ, ಹೃದಯ ರೋಗ ತಪಾಸಣೆ, ಕಣ್ಣಿನ ಪರೀಕ್ಷೆ, ಮೂಳೆ ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಕಣ್ಣು, ರಕ್ತ ಪರೀಕ್ಷೆ ಬಗ್ಗೆ ಉಚಿತವಾಗಿ ನುರಿತ ವೈದ್ಯರಿಂದ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ಶಿಬಿರದಲ್ಲಿ ಬಾಲಾಜಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ರಂಗನಾಥ್, ಹರ್ಷಿತ್ ರಾಜು, ಡಾ ಪುಣ್ಯಾವತಿ, ಡಾ ಚಂದ್ರಕಲಾ, ಡಾ ವಿಕ್ರಮ್, ಡಾ ಗಂಗಾ ಸೇರಿದಂತೆ ಹಲವಾರು ವೈದ್ಯರು ಹಾಗೂ ಶಾಲಾ ಆಡಳಿತ ಮಂಡಳಿ ಉಪಸ್ಥಿತರಿದ್ದರು. ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದಲ್ಲಿ ಶನೇಶ್ವರ ಸ್ವಾಮಿಗೆ ವಿಶೇಷ ಹೋಮ ಹವನ ಏರ್ಪಡಿಸಲಾಗಿತ್ತು. ಮಹಾಶಿವರಾತ್ರಿ ಪ್ರಯುಕ್ತ ಪಾಲನಹಳ್ಳಿ ಮಠದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಹೋಮ ಹವನ ಏರ್ಪಡಿಸಲಾಗಿತ್ತು. ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದರು. ಎಲ್ಲಿ ನೋಡಿದ್ರೂ ಪರಮಶಿವನ ನಾಮಸ್ಮರಣೆ. ಬೆಳಗ್ಗೆಯಿಂದಲೇ ಮುಕ್ಕಣ್ಣನ ದರ್ಶನಕ್ಕೆ ದೇಗುಲದತ್ತ ಸಾವಿರಾರು ಭಕ್ತರು ಮಹಾಶಿವರಾತ್ರಿ ಪ್ರಯುಕ್ತ ಪಾಲನಹಳ್ಳಿ ಮಠದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಹೋಮ ಹವನ ಏರ್ಪಡಿಸಲಾಗಿತ್ತು. ವಿಶೇಷವೆಂದರೆ ನಾಗಸಾಧುಗಳು ವಿಶೇಷ ಹೋಮ ಹವನ ನಡೆಸಿದ್ರು. ನಾಗಸಾಧುಗಳಿಂದ ಬಂದಂತಹ ಭಕ್ತರು ಆಶೀರ್ವಾದ ಪಡೆದರು. ನಂತರ ಮಾತನಾಡಿದ ಬಾಲನಹಳ್ಳಿ ಕ್ಷೇತ್ರದ ಪೀಠಾಧ್ಯಕ್ಷ ಡಾ ಸಿದ್ದರಾಜ ಮಹಾಸ್ವಾಮಿಗಳು, ಕಳೆದ 21 ವರ್ಷಗಳಿಂದಲೂ ಪಾಲನಹಳ್ಳಿ ಕ್ಷೇತ್ರದಲ್ಲಿ ಶಿವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದು, ಕಳೆದ 3 ವರ್ಷಗಳಿಂದ ನಾಗಸಾಧುಗಳಿಂದ ವಿಶೇಷ ಹೋಮ ಹವನ ಮತ್ತಿತರೆ ಕಾರ್ಯಕ್ರಮಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ಕೈಗೊಳ್ಳುತ್ತಿದ್ದವೆ. ಪ್ರತಿ ವರ್ಷವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಭಜನರಾಗುತ್ತಿದ್ದಾರೆ ಎಂದರು. ಶಿವನ ಸ್ವರೂಪವೇ ಅಘೋರಿಗಳು ಮತ್ತು ನಾಗಪಂಥಗಳು ಅಂತ ಹಿಂದೆ ಪೌರಾಣಿಕದ ಹಿನ್ನೆಲೆ ಇದೆ. ಆ ಹಿನ್ನೆಲೆಯ ಒಂದು ಅಧಿಷ್ಠಾನದ ಮೇರೆಗೆ ಅಘೋರಿಗಳು ಮತ್ತು ನಾಗಸಾಧುಗಳನ್ನು ಕರೆಸಿ ನಾವು ರುದ್ರಯಾಗವನ್ನು ಮಾಡಿಸಿದ್ದೀವಿ. 3048 ಕಳಸ ಪೂಜೆ ಮತ್ತು ವಿಶೇಷವಾದಂತಹ ಶನೇಶ್ವರನ ಜಪ ಮತ್ತು ಸಾನ್ನಿಧ್ಯ ಪೂಜೆಯನ್ನು ನಡೆಸಿಕೊಂಡು ಬಂದಿದ್ದೀವಿ. ಈ ವರ್ಷವೂ ಕೂಡ ವಿಶೇಷವಾದಂಥದ್ದು ಅಂದರೆ ಅಘೋರಿ ಮತ್ತು ನಾಗಪಂಥಗಳವರಿಂದಲೇ ಹೋಮ ಯಜ್ಞಾದಿಗಳನ್ನು ರುದ್ರಯಾಗವನ್ನು ಮಾಡಿರುವುದು ಮತ್ತು ಶನೇಶ್ವರನ ಯಾಗವನ್ನು ಮಾಡಿರುವುದು ವಿಶೇಷವನ್ನು ತಂದಿದೆ. ಅನೇಕ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ನಾವು ಮಾಡಿಸಿದ್ದೀವಿ. ಆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರ ಒಳ್ಳೆ ಮನಸ್ಸು, ಒಳ್ಳೆ ಬೆಳಕು, ಮಳೆ, ಗಾಳಿಯನ್ನು ಭಗವಂತ ನೀಡಲಿ ಅಂತ ಆ ಪರಮೇಶ್ವರನನ್ನ ಎಲ್ಲ ಸರ್ವನಾಡಿನ ಎಲ್ಲ ಮನುಕುಲದವರು ಕೂಡ ಈ ಒಂದು ರಾತ್ರಿ ಶಿವಸ್ವರೂಪದಲ್ಲಿರತಕ್ಕಂತಹ ಓಂಕಾರ ಶಬ್ದ ರೂಪವನ್ನು ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರೋಪದೇಶದ ಒಂದು ಇನ್ನು ಮಠಕ್ಕೆ ಆಗಮಿಸಿದಂತಹ ಭಕ್ತೆ ಅನುಪಮ ಮಾತನಾಡಿ, ಕಳೆದ 5 ವರ್ಷಗಳಿಂದಲೂ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ದರ್ಶನ ಪಡೆಯುತ್ತಿದ್ದೇನೆ. ವಿಶೇಷವೆಂದರೆ ಶಿವರಾತ್ರಿ ದಿನ ಪಾಲನಹಳ್ಳಿ ಮಠದಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದು, ನಾಗ ಸಾಧುಗಳ ದರ್ಶನ ಹಾಗೂ ಆಶೀರ್ವಾದ ವಿಶೇಷವಾಗಿದೆ ಎಂದರು.
ಮಾಡ್ತಾ ಇದೀವಿ. ಬಟ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ, ಇಟ್ಸ್ ಗುಡ್. ಬಟ್ ಎಲ್ಲ ಕಡೆ ಬರೀ ಶಿವಂದು ಮಾತ್ರ ಪೂಜೆ ನಡೆಯುತ್ತೆ. ಬಟ್ ಪ್ರತಿ ವರ್ಷನೂ ಇಲ್ಲಿ ಶಿವನ ಜೊತೆ ಶನೇಶ್ವರನಿಗೂ ಪೂಜೆ ಮಾಡ್ತಾರೆ. ತುಂಬಾ ಒಳ್ಳೇದಾಗುತ್ತೆ, ಅನ್ಕೊಂಡಿದ್ದೆಲ್ಲ ನಡೆಯುತ್ತಿದೆ. ನಾವು ಪ್ರತಿ ವರ್ಷದಿಂದ ಬರ್ತಾನೆ ಇದ್ದೀವಿ. ಬಟ್ ಈ ವರ್ಷ ತುಂಬಾ ಚೆನ್ನಾಗಿ ನಡೀತಿದೆ, ಪೂಜೆ ಎಲ್ಲ ಗ್ರ್ಯಾಂಡ್ ಆಗಿ ನಡೀತಾ ಇದೆ, ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಏನ್ ಹೇಳ್ತೀರಾ ಇಲ್ಲಿನ ಪೂಜೆ ಆಚರಣೆಗಳಿರ್ಬೋದು? ನೀವು ಜಾಗರಣೆ ಮಾಡ್ತೀರಾ, ಉಪವಾಸ ಮಾಡಿದ್ದೀರಾ? ಆಬ್ವಿಯಸ್ಲಿ ಉಪವಾಸ ಇರ್ತೀವಿ. ಇಲ್ಲಿ ಈವ್ನಿಂಗ್ ಪೂಜೆ, ನೈಟ್ ಎಲ್ಲ ಕಾರ್ಯಕ್ರಮಗಳಿರುತ್ತೆ ಜಾಗರಣೆ ಇರೋ ಪ್ರಯುಕ್ತ. ಸೊ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಮೊದಲಿಂದನೂ 20 ವರ್ಷದಿಂದನೂ ನಡೀತಾನೆ ಇದೆ. ಬಟ್ ನಾವು ಪ್ರತಿ ವರ್ಷ ಮಿಸ್ ಇಲ್ದಲೇ ಬರ್ತಾ ಇದ್ದೀವಿ. ಈ ವರ್ಷನೂ ಬಂದಿದ್ದೀವಿ, ಚೆನ್ನಾಗಿ ನಡೆಯುತ್ತೆ. ಇಲ್ಲಿನ ಇದು ಇರ್ಬೋದು, ಸಂಪ್ರದಾಯ ಇರ್ಬೋದು, ಮತ್ತೆ ಅಲ್ಲಿ ಪೂಜೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾಗಸಾಧುಗಳು ಬಂದಿದ್ದಾರೆ, ಅದ್ರ ಬಗ್ಗೆ ನಾಗಸಾಧುಗಳು. ಇನ್ನು ಶಿವರಾತ್ರಿ ಪ್ರಯುಕ್ತ ದೇವಾಲಯ ಹಾಗೂ ಶನೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಏರ್ಪಡಿಸಲಾಗಿತ್ತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.